ದೇವರು ಕೊಟ್ಟಂತ ಅಮೂಲ್ಯವಾದ ದಿನ, ಅದು ಸಬ್ಬತ್ ದಿನ ಅಂದ್ರೆ ಭಾನುವಾರ. ದೇವರ ಮಕ್ಕಳಿಗೆ ಪ್ರತಿದಿನ ನಮಗೆ ಸಂತೋಷವೇ. ತಂದೆಯ ಮನೆಯಲ್ಲಿ ನಮಗೆ ಸಂತೋಷವೇ. ಕರ್ತನಾದ ಯೇಸು ಸ್ವಾಮಿ ಯಾವಾಗಲೂ ತಂದೆ ಮನೆಯಲ್ಲಿ ಆತನು ಸಂತೋಷ ಪಡ್ತಿದ್ದ. ಪ್ರಾಪಂಚಿಕವಾದ ವಿಷಯಗಳು ಆತನನ್ನ ಮುತ್ತಿಕ್ಕಲಿಲ್ಲ. ಪರಲೋಕದ ತಂದೆಯು ಯಾವಾಗಲೂ ಸಂತೋಷವನ್ನೇ ದಯಪಾಲಿಸ್ತಾ ಇದ್ದ. ಆದ ಕಾರಣ ನಾವು ಜೀವಿತದಲ್ಲಿ ನಾವು ತಂದೆ ಮನೆಯಲ್ಲಿ ವಾಸಿಸುವಂಥದ್ದು ಶ್ರೇಷ್ಠವಾದ ಭಕ್ತಿ ಅಥವಾ ಬದುಕು ಅಥವಾ ಜೀವನ. ರೈಟ್. ಕೀರ್ತನೆ 119 160. ಪ್ರಭುಗಳು ಅಂದ್ರೆ ಯಾರು? ಅಧಿಪತಿಗಳು. ತೂರಿನ ಪ್ರಭು ಆತನು ದೊಬ್ಬಲ್ಪಟ್ಟನು. ಎಜಿಕೆಲ 28ನೇ ಅಧ್ಯಾಯದಲ್ಲಿ ಬೇಕಾದ್ರೆ ನಾವು ನೋಡೋಣ. ಅಂದ್ಕೊಳ್ಳೋದೆಲ್ಲ ಅಂದ್ಕೊಳ್ತೀವಿ ಮನಸ್ಸಲ್ಲಿ ನಾನು ದೇವರ ಆಸನವನ್ನೇ ನಾವು ಹತ್ತಿದ್ದೇನೆ ಅಂತೇಳಿ ಎಲ್ಲ ಅಂದ್ಕೊಂಡ ಪ್ರಭು. ದೇವರ ಚಿತ್ತಕ್ಕೆ, ದೇವರ ಸಂಕಲ್ಪಕ್ಕೆ ಯಾರೆಲ್ಲ ವಿರೋಧವಾಗ್ತಾರೋ ಅವರೆಲ್ಲರೂ ಶತ್ರುಗಳು. ಅದು ಅವರಲ್ಲ, ಅವರಲ್ಲಿರುವಂತ ಅಧಿಪತಿ ಅವರನ್ನು ಶತ್ರುವನ್ನಾಗಿ ಮಾಡ್ತಾರೆ. ಈಗ ನಿನ್ನಲ್ಲಿರುವ ಪ್ರಭು ಯಾರು ತೀರ್ಮಾನ ಮಾಡಬೇಕು ಪ್ರಿಯರೇ. ನಮ್ಮ ಜೀವಿತ ದೇವರ ಸಿಂಹಾಸನವಾಗಬೇಕಂತೇಳಿ ದೇವರು ಬಯಸ್ತಾರೆ. ಏನಂತ ಬಯಸ್ತಾರೆ? ನಮ್ಮ ಜೀವಿತವು ದೇವರ ಸಿಂಹಾಸನ ಆಗಿರ್ಬೇಕಂತೇಳಿ ದೇವರು ಬಯಸ್ತಾರೆ. ಇಸ್ರಾಯೇಲರ ದೇವರು ಸ್ತುತಿ ಸ್ತೋತ್ರಗಳೆಂಬ ಸಿಂಹಾಸನದ ಮೇಲೆ ಆಸೀನನಾಗ್ತಾನೆ. ಏನಾಗಿರ್ತಾನೆ ನೋಡಿ. ದೇವರು ಹಳ ಒಡಂಬಡಿಕೆ ಭಾಗದಲ್ಲಿ ದೇವರು ಯಾವಾಗಲೂ ಇಸ್ರಾಯೇಲರ ಸ್ತುತಿ ಸ್ತೋತ್ರ ಅವರ ಬಾಯಿಂದ ಬರುವ ಪಾಸಿಟಿವ್ ಗುಣಗಾನ, ದೇವರು ಏನಾಗಿದ್ದನೋ ಆ ಗುಣಗಳು ಕರ್ತನ ಅವರ ಸಮ್ಮುಖದಲ್ಲಿ ಏನ್ ಮಾಡ್ದ ಅವುಗಳನ್ನು ಹೊಗಳುವಾಗ ದೇವರು ಅವರ ಮೇಲೆ ಆಸೀನನಾಗ್ತಾ ಇದ್ದ. ಹೊಸ ಒಡಂಬಡಿಕೆ ಭಾಗದಲ್ಲಿ ಕರ್ತನು ನಿನ್ನ ಮೇಲೆ ನನ್ನ ಮೇಲೆ ಆತನು ಚಲಿಸುವನಾಗಿದ್ದಾನೆ, ನೆಲೆಗೊಳ್ಳುವನಾಗಿದ್ದಾನೆ. ಏನಾಗಿದ್ದಾನೆ? ದಾವೀದನ ಜೀವಿತದಲ್ಲಿ ಸಮುವೇಲನ ಪುಸ್ತಕ 1 ಸಮುವೇಲ 16ರಲ್ಲಿ ಏನಂತೆ ನೋಡಿ. ನೀಟಾಗಿರೋನು, ಒಳ್ಳೆ ವಿದ್ಯೆ, ಒಳ್ಳೆ ಬುದ್ಧಿ, ನಾಲೆಡ್ಜ್, ಶ್ರೀಮಂತರು, ಅಗರ್ಭ ಶ್ರೀಮಂತರು, ಆಸ್ತಿ ಪಾಸ್ತಿಗಳು ಉಳ್ಳವನ್ನ ದೇವರು ಆರಿಸ್ಕೊಳ್ಳಿಲ್ಲ. ಗಣನಿಗೆ ಬಾರ್ದವ್ರನ್ನ, ಕುಲಹೀನರನ್ನ, ನಾಲೆಡ್ಜ್ ಇಲ್ಲದವ್ರನ್ನ ದೇವರು ಆರಿಸ್ಕೊಳ್ತಾರೆ. ದೇವರು ನಂಬಬೇಕು, ಮಹಿಮೆಯನ್ನು ಕಾಣಬೇಕು. ಏನೋ ದೇವರನ್ನ ನಂಬಬೇಕು, ಮಹಿಮೆಯನ್ನ ಕಾಣಬೇಕು. ತಿರಸ್ಕರಿಸಲ್ಪಟ್ಟವರು ಕುಟುಂಬದಿಂದ, ಸಮಾಜದಿಂದ, ಮತ್ತೆ ಪರ್ಸನಲ್ ಲೈಫ್ ಇಂದ, ಬದುಕಿನಿಂದ, ಜೀವಿತದಿಂದ ರಿಜೆಕ್ಟ್ ಆದಂತ ವ್ಯಕ್ತಿಗಳನ್ನ ದೇವರ ಆರಿಸಿ ಕರ್ತಂದಿಲ್ಲಿ ಇಟ್ಟಿದ್ದಾನೆ. ಸುಮಾರು ವರ್ಷಗಳಿಂದ ತಂದೆಯ ಪ್ರೀತಿಯನ್ನು ಕಾಣದೇ ಇರುವಂತ ದಾವೀದ ತಂದೆ ಮನೆಗೆ ಬಂದಿದ್ದಾನೆ. ತಂದೆ ಪ್ರೀತಿ ಇಲ್ಲದವನಿಗೆ ದೇವರು ತಂದೆಯಾಗಿ ಬಂದು ಅವನ ಮೇಲೆ ಅಭಿಷೇಕ ಮಾಡ್ತಾರೆ. ಆತನ ಅಭಿಷೇಕವುಳ್ಳ ತಂದೆ ಆಗಿರೋದ್ರಿಂದ ಆತನ ಮಗನು ಮಗಳಾಗ್ಬೇಕಂದ್ರೆ ದೇವ್ರು ಏನ್ ಮಾಡ್ತಾನೆ ಗೊತ್ತಾ? ತನ್ನ ಅಭಿಷೇಕವನ್ನ ಜನರ ಮೇಲೆ ಕೊಟ್ಟು ನನ್ನ ಮಗನಾಗಿ ಸಂಪಾದಿಸ್ತಾನೆ. ಎಂತ ಒಳ್ಳೆ ದೇವರು. ಈ ಲೋಕದ ಮನುಷ್ಯ ದೇವರಿಗೆ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ ಮನುಷ್ಯನು, ತನ್ನ ಸ್ವರೂಪವಾಗಿರುವ ಮನುಷ್ಯನು ದೇವರಿಗೆ ನೋವನ್ನು ಉಂಟು ಮಾಡಿಬಿಡ್ತಾನೆ. ಜಲಪ್ರಳಯವನ್ನು ಕಳಿಸಿ ಸರ್ವನಾಶ ಮಾಡ್ತಾನೆ. ಆದ್ರೆ ಅದೇ ಈಗ ತನ್ನ ಸ್ವರೂಪವನ್ನ ಪವಿತ್ರಾತ್ಮನ ಅಭಿಷೇಕ ಕೊಟ್ಟು ತನ್ನ ಸ್ವರೂಪವನ್ನಾಗಿ ಮಾಡಿಕೊಳ್ತಾನೆ ದೇವರ ಮನುಷ್ಯ. ಎಂತ ಭಾಗ್ಯ. ಇದೇ ರಮೇಶ್ ಪಂಚಶತ ಮಂದಿರದಲ್ಲಿ ಬಂದ ಪವಿತ್ರಾತ್ಮ ಇದುವರೆಗೂ ಹೋಗಿಲ್ಲ. ಹೋಗ್ಯಾನ?